ಅಹಮದಾಬಾದ್ ವಿಮಾನ ಅಪಘಾತದ ನಂತರ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಅಂದ್ರೆ ಡಿಜಿಸಿಎ ತನಿಖೆ ಆರಂಭಿಸಿದೆ. ತನಿಖೆ ಜೂನ್ 19ರಿಂದ ಶುರುವಾಗಿದೆ. ಅಪಘಾತದ ಹಿನ್ನೆಲೆಯಲ್ಲಿ ಅದು ಎಲ್ಲ ವಿಮಾನ ನಿಲ್ದಾಣಗಳ ಪರಿಶೀಲನೆಯನ್ನು ನಡೆಸುತ್ತಿದೆ. ದೆಹಲಿಯ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ಮತ್ತು ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೇರಿದಂತೆ ಎಲ್ಲಾ ವಿಮಾನ ನಿಲ್ದಾಣಗಳನ್ನು ತನಿಖೆ ಮಾಡಲಾಗುತ್ತಿದೆ. ಈಗ ಸ್ವತಃ ಡಿಜಿಸಿಎ ಭಾರತೀಯ ವಾಯುಯಾನ ವ್ಯವಸ್ಥೆ ಬಗ್ಗೆ ಭಯ ಹುಟ್ಟಿಸಿರುವ ವಿಷಯಗಳನ್ನು ಹೇಳತೊಡಗಿದೆ. ಹಾಗಾದ್ರೆ ಈ ವರದಿ ಏನ್ ಹೇಳ್ತಿದೆ? ವಿಮಾನ ನಿಲ್ದಾಣಗಳ ಸ್ಥಿತಿ ಏನು? ವಿಮಾನದ ಸ್ಥಿತಿ ಏನು? ಸಿಬ್ಬಂದಿ ಸ್ಥಿತಿ ಏನು? ಮತ್ತು ಭಾರತೀಯ ವಾಯುಯಾನ ವ್ಯವಸ್ಥೆಯ ಸ್ಥಿತಿ ಏನು? ವಿಮಾನ ಅಪಘಾತದ ನಂತರ ಡಿಜಿಸಿಎ ಸಂಪೂರ್ಣ ಭಾರತೀಯ ವಾಯುಯಾನ ವ್ಯವಸ್ಥೆಯ ಸಮಗ್ರ ಪರಿಶೀಲನೆ ಮಾಡಿದೆ. ವಿಮಾನಗಳು ಸವೆದ ಟೈರ್ಗಳೊಂದಿಗೆ ಹಾರುವುದನ್ನ ಈ ಪರಿಶೀಲನೆ ಸಂದರ್ಭದಲ್ಲಿ ಪತ್ತೆ ಹಚ್ಚಲಾಯಿತು ಮತ್ತು ಅಂತಹ ಹಾರಾಟವನ್ನ ನಿಲ್ಲಿಸಲಾಯಿತು. ಟೈರ್ ಬದಲಾಯಿಸಿದ ನಂತರವೇ ಅದಕ್ಕೆ ಹಾರೋಕೆ ಅನುಮತಿಯನ್ನ ಕೊಡಲಾಯಿತು. ಅಂದ್ರೆ ಯಾವುದೋ ವಿಮಾನಯಾನ ಸಂಸ್ಥೆ ಹೀಗೆ ಸವೆದ ಟೈರ್ಗಳಿರುವ ವಿಮಾನವನ್ನ ಹಾರಿಸುತ್ತಿತ್ತು. ಹೀಗೆ ಸವೆದ ಟೈರ್ಗಳೊಂದಿಗೆ ಇದ್ದಾಗ ಯಾವುದೇ ಹಿಡಿತ ಸಾಧ್ಯವಾಗೋದಿಲ್ಲ. ಎರಡನೇದಾಗಿ, ಅನೇಕ ಪ್ರಕರಣಗಳಲ್ಲಿ ನಿರಂತರ ಮತ್ತು ಪುನರಾವರ್ತಿತ ತಾಂತ್ರಿಕ ಸಮಸ್ಯೆಗಳಿದ್ವು. ಪರಿಶೀಲನೆ ವೇಳೆ ಅವುಗಳನ್ನು ಎತ್ತಿ ತೋರಿಸಲಾಯಿತು. ವಿಮಾನಗಳಲ್ಲಿ ದೋಷಗಳು ಹಲವು ಬಾರಿ ಕಾಣಿಸಿಕೊಂಡ ಪ್ರಕರಣಗಳು ವರದಿಯಾಗಿವೆ. ದೋಷಗಳ ಬಗ್ಗೆ ಅಸಮರ್ಪಕ ಮೇಲ್ವಿಚಾರಣೆ ಹಾಗೂ ದೋಷಗಳ ಬಗ್ಗೆ ಅಸಮರ್ಪಕ ಕ್ರಮ ಕೂಡ ಪತ್ತೆಯಾಗಿದೆ. ಮೂರನೇದಾಗಿ, ನೆಲದಲ್ಲಿನ ನಿರ್ವಹಣಾ ಉಪಕರಣಗಳು, ಲಗೇಜ್ ಟ್ರಾಲಿಗಳು ಬಳಸೋಕೆ ಯೋಗ್ಯವಾಗಿಲ್ಲ ಅಂತ ಕಂಡು ಬಂದಿದೆ. ಇವೆಲ್ಲವೂ ಭಾರತದಲ್ಲಿ ಬಹಳ ಸಾಮಾನ್ಯವಾಗಿದೆ. ಯಾವುದೇ ವಿಮಾನ ನಿಲ್ದಾಣಕ್ಕೆ ಹೋದ್ರೆ ಅಂತಹ ಅಸಮರ್ಪಕ ಸ್ಥಿತಿಯಲ್ಲಿರುವ ಟ್ರಾಲಿಗಳನ್ನ ಕಾಣಬಹುದು. ಭಾರತೀಯರು ಇದರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಇನ್ನು ಲೈನ್ ನಿರ್ವಹಣೆಯಲ್ಲೂ ಅಸಮರ್ಪಕತೆ ಕಂಡು ಬಂದಿದೆ. ಅಂದ್ರೆ ಸುಗಮ ವಿಮಾನ ವೇಳಾಪಟ್ಟಿ, ದೈನಂದಿನ ವಿಮಾನ ಪರಿಶೀಲನೆಗಳು ಮತ್ತು ಸಂಘಟಿತ ನಿರ್ವಹಣಾ ವ್ಯವಸ್ಥೆ ಇಲ್ಲವಾಗಿದೆ. ಈ ಲೈನ್ ಮ್ಯಾನೇಜ್ಮೆಂಟ್ ಅನ್ನ ವಿಮಾನಯಾನದಲ್ಲಿ ಅನುಸರಿಸ್ತಾ ಇಲ್ಲ. ಇದನ್ನ ಡಿಜಿಸಿಇ ಅಂದ್ರೆ ಸರ್ಕಾರವೇ ಸ್ವತಃ ಹೇಳ್ತಾ ಇದೆ. ಇದಲ್ಲದೆ ಥ್ರಸ್ಟ್ ರಿಸರ್ವರ್ ಸಿಸ್ಟಮ್ ಮತ್ತು ಫ್ಲಾಪ್ ಸ್ಲಾಟ್ ಲಿವರ್ ಅನ್ನ ನಿರ್ವಹಣೆ ವೇಳೆ ಲಾಕ್ ಮಾಡಲಾಗಿರಲಿಲ್ಲ ಎನ್ನಲಾಗಿದೆ. ಅಂದ್ರೆ ಇಂತಹ ಹಲವು ರೀತಿಯ ತಾಂತ್ರಿಕ ಲೋಪಗಳನ್ನ ಎಸಗಲಾಗ್ತಾ ಇತ್ತು. ಡಿಜಿಸಿಎ ಇಂತಹ ಸಂಗತಿಗಳನ್ನೆಲ್ಲ ಈಗ ಎತ್ತಿ ಹೇಳಿದೆ. ಕೆಲ ದಿನಗಳ ಹಿಂದೆ ಏರ್ ಇಂಡಿಯಾ ವಿಮಾನವೊಂದರ ಬಾಗಿಲು ಅಲುಗಾಡ್ತಿದ್ದ ಬಗ್ಗೆ ವರದಿಯಾಗಿತ್ತು. ವಿಮಾನ ಹಾಂಗ್ಕಾಂಗ್ಗೆ ಹೋಗ್ತಾ ಇತ್ತು. ಅಲ್ಲಾಡ್ತಿರುವ ಬಾಗಿಲ ಸಂದಿಯಲ್ಲಿ ಕರವಸ್ತ್ರ ತುಂಬಿ ಬಿಗಿ ಮಾಡಲಾಗಿತ್ತು. ಅಂದ್ರೆ ಈ ದೇಶದ ನೂರಾರು ಜನರನ್ನ ಹೊತ್ತು ಹಾರುವ ವಿಮಾನದ ನಿರ್ವಹಣೆ ಇಷ್ಟೊಂದು ಕಳಪೆಯಾಗಿದೆ ಅನ್ನೋದಕ್ಕೆ ಅದೊಂದು ಉದಾಹರಣೆ ಅಲ್ವಾ? ಇನ್ನು ವಿಮಾನ ಕುರಿತ ದೋಷಗಳು, ವರದಿಗಳು ತಾಂತ್ರಿಕ ಲಾಗ್ ಪುಸ್ತಕದಲ್ಲಿ ದಾಖಲಾಗಿಲ್ಲ. ಇದು ಮತ್ತೊಂದು ಅಪಾಯಕಾರಿ ಸಂಗತಿ. ಅಂದ್ರೆ ವಿಮಾನದಲ್ಲಿ ದೋಷ ಬಿದ್ದರೂ ಅದನ್ನ ಯಾರ ಗಮನಕ್ಕೂ ತರಲಾಗ್ತಿಲ್ಲ. ರಿಜಿಸ್ಟರ್ ಅನ್ನ ನೋಡಿದ್ರು ಆ ತಾಂತ್ರಿಕ ದೋಷದ ಬಗ್ಗೆ ತಿಳಿಯೋದಿಲ್ಲ. ಯಾಕಂದ್ರೆ ಅದರ ಬಗ್ಗೆ ನಮೂದಿಸಲಾಗ್ತಿಲ್ಲ. ಇದೆಲ್ಲವೂ ಭಾರತದ ವಾಯುಯಾನ ವಲಯದಲ್ಲಿ ನಡೀತಾ ಇದೆ. ಪ್ರತಿದಿನ ಇದೆಲ್ಲ ನಡೀತಿದೆ. ಮತ್ತೀಗ ಡಿಜಿಸಿಎ ಇದನ್ನ ಗಮನಿಸಿದೆ. ವಿಮಾನದ ಎಷ್ಟೋ ಸೀಟುಗಳು ಲೈಫ್ ಜಾಕೆಟ್ ಗಳನ್ನೇ ಹೊಂದಿರಲಿಲ್ಲ. ತುರ್ತು ಸಂದರ್ಭದಲ್ಲಿ ವಿಮಾನ ನೀರಿನ ಮೇಲೆ ಇಳಿಬೇಕಾದ್ರೆ ಲೈಫ್ ಜಾಕೆಟ್ಗಳು ಬೇಕೇ ಬೇಕು. ಡಿಜಿಸಿಎ ತಂಡದ ಪರಿಶೀಲನೆಯಲ್ಲಿ ವಿಮಾನ ನಿಲ್ದಾಣದಲ್ಲಿ ರನ್ವೇ ಮಧ್ಯದ ಗೆರೆ ಮಸುಕಾಗಿರುವುದು ಕೂಡ ಗಮನಕ್ಕೆ ಬಂತು. ಪೈಲಟ್ ವಿಮಾನವನ್ನ ಇಳಿಸುವ ರನ್ವೇನಲ್ಲಿನ ಗುರುತು, ಅದರ ಬಣ್ಣ ಮಸುಕಾಗಿರುವುದನ್ನ ಡಿಜಿಸಿಎ ಕಂಡುಹಿಡಿದಿದೆ. ಅಂದ್ರೆ ವಿಮಾನದ ಪೈಲಟ್ ಕೇವಲ ಊಹೆಯಿಂದ ಇಳಿತಿದ್ದಾರೆ. ಇಳಿಬೇಕಾದ ಲೇನ್ ಇದು ಅಂತ ಪೈಲಟ್ ಭಾವಿಸ್ತಾನೆ. ಈ ದೇಶದ ವಿಮಾನ ನಿಲ್ದಾಣಗಳ ರನ್ವೇ ಲೈನ್ಗಳ ಸ್ಥಿತಿ ಹೀಗಿದೆ ಮತ್ತು ಈ ಕಾರಣದಿಂದ ನಾಳೆ ಏನಾದ್ರೂ ಅವಘಡ ಆಗೋವರೆಗೂ ಯಾರೂ ಇದನ್ನ ಹೇಳೋದಿಲ್ಲ. ಭಾರತದ ವಾಯುಯಾನ ವಲಯ ಹೀಗೆ ಕಳಂಕಿತವಾಗ್ತಿದೆ. ಸ್ಥಿತಿ ಹೀಗಿರುವಾಗ ಯಾರನ್ನ ಹೊಣೆಗಾರರನ್ನಾಗಿ ಮಾಡ್ತೀರಿ? ವಿಮಾನಯಾನ ಸಂಸ್ಥೆಯನ್ನ, ರನ್ವೇ ನಿರ್ವಹಣಾ ಸಿಬ್ಬಂದಿಯನ್ನ, ತಾಂತ್ರಿಕ ಸಿಬ್ಬಂದಿಗಳನ್ನ ಯಾರನ್ನ ಹೊಣೆಗಾರರನ್ನಾಗಿ ಮಾಡಲಾಗುತ್ತೆ? ವಿಮಾನ ನಿಲ್ದಾಣವನ್ನ ನಡೆಸ್ತಿರೋರನ್ನ. ವಿಮಾನ ನಿಲ್ದಾಣಗಳನ್ನ ಖಾಸಗೀಕರಣ ಮಾಡಲಾಗ್ತಿದೆ. ಅದರ ನಿರ್ವಹಣೆ ಯಾರ ಜವಾಬ್ದಾರಿ? ಕಡೆಗೆ ಒಬ್ರು ಮತ್ತೊಬ್ಬರ ಮೇಲೆ ಆರೋಪವನ್ನು ಹೊರಿಸಿ ಕೈ ತೊಳೆದುಕೊಳ್ಳೋದು ನಡೆಯುತ್ತೆ. ಸೇತುವೆ ದುರಂತ ಪ್ರಕರಣದಲ್ಲೂ ಅದನ್ನ ನೋಡಿದೀವಿ. ಎಲ್ರೂ ಪರಸ್ಪರ ದೂಷಿಸ್ತಾರೆ. ಅದು ಇಲ್ಲೂ ಪ್ರಾರಂಭ ಆಗತ್ತೆ. ಡಿಜಿಸಿಎ ಪರಿಶೀಲನೆ ವೇಳೆ ರ್ಯಾಪಿಡ್ ಎಕ್ಸಿಟ್ ಟ್ಯಾಕ್ಸಿ ವೇ ಗ್ರೀನ್ ಸೆಂಟರ್ ದೀಪಗಳು ಏಕಮುಖವಾಗಿ ಕಂಡು ಬಂದಿಲ್ಲ. ವಿಮಾನ ಹೊರಡುವ ಮತ್ತು ಇಳಿಯುವ ನಿರ್ಣಾಯಕ ಹೊತ್ತಿನಲ್ಲಿ ಇವು ಮಹತ್ವದ್ದಾಗಿದೆ. ಈ ಎಲ್ಲ ಲೋಪಗಳು ನಮ್ಮ ದೇಶದ ವಿವಿಧ ವಿಮಾನ ನಿಲ್ದಾಣಗಳಲ್ಲಿ ಕಂಡು ಬರ್ತಿವೆ. ಕಳೆದ 3 ವರ್ಷಗಳಿಂದ ಅಡಚಣೆ ಮಿತಿ ಡೇಟಾವನ್ನ ನವೀಕರಿಸಲಾಗಿಲ್ಲ. ವಿಮಾನ ನಿಲ್ದಾಣದ ಸುತ್ತಮುತ್ತ ಅನೇಕ ಹೊಸ ನಿರ್ಮಾಣಗಳಿದ್ರೂ ಯಾವುದೇ ಸಮೀಕ್ಷೆ ನಡೆಸಲಾಗಿಲ್ಲ. ವಿಮಾನ ನಿಲ್ದಾಣದ ಸುತ್ತ ಎಲ್ಲಾ ನಿರ್ಮಾಣಗಳನ್ನ ಮಾಡಲಾಗಿದೆ ಮತ್ತು ಅಡಚಣೆ ತಪ್ಪಿಸುವ ಕೆಲಸ ಕಳೆದ 3 ವರ್ಷಗಳಿಂದ ವರದಿ ಮಾಡಲಾಗಿಲ್ಲ. ಇದು ನಮ್ಮ ದೇಶದ ನಾಗರಿಕ ವಿಮಾನಯಾನ ವಲಯದ ಅವಸ್ಥೆ. ಉಡಾನ್ ಯೋಜನೆ ತರಲಾಗುತ್ತೆ. ಹೊಸ ವಿಮಾನ ನಿಲ್ದಾಣಗಳನ್ನ ನಿರ್ಮಿಸಲಾಗುತ್ತೆ. ವಿಮಾನ ನಿಲ್ದಾಣಗಳನ್ನ ಒಂದೊಂದಾಗಿ ಖಾಸಗಿ ಕಾರ್ಪೊರೇಟ್ ಕಂಪನಿಗೆ ನೀಡಲಾಗ್ತಿದೆ. ಆದ್ರೆ ವಿಮಾನ ನಿಲ್ದಾಣಗಳನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ. ವಿಮಾನಗಳು ಬೋಲ್ಡ್ ಟೈರ್ಗಳಿದ್ರೂ ಹಾರತ್ತೆ. ರನ್ವೇನಲ್ಲಿ ಸ್ಪಷ್ಟವಾಗಿ ಕಾಣಿಸುವಂತೇನು ಗೆರೆ ಗುರುತು ಇಲ್ಲ. ಜೂನ್ 19ರಿಂದ ಇಲ್ಲಿವರೆಗೆ ಮಾಡಲಾದ ಒಂದು ಸಣ್ಣ ಸಮೀಕ್ಷೆ ಇದು. ವಿವರವಾದ ಪರಿಶೀಲನೆ ಯಾವಾಗ ಮಾಡಲಾಗುತ್ತೆ ಅನ್ನೋದು ಪ್ರಶ್ನೆ. ಈ ದೇಶದ ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಬಹಳ ವಿವರವಾದ ತನಿಖೆ ನಡಿಬೇಕಿದೆ ಅನ್ನೋದನ್ನಂತೂ ಇದು ಸೂಚಿಸುತ್ತೆ. ಆದ್ರೆ ಇದೆಲ್ಲದರ ಬಗ್ಗೆ ಯಾರು ಕಾಳಜಿ ವಹಿಸಬೇಕು? ಈ
ದೇಶದ ಸರ್ಕಾರದ ಬಳಿ ಒಂದೇ ಒಂದು ನಾಗರಿಕ ವಿಮಾನ ಸಂಸ್ಥೆ ಇಲ್ಲ. ಆದರೆ ಸರ್ಕಾರದಲ್ಲಿ ನಾಗರಿಕ ವಿಮಾನಯಾನ ಸಚಿವರಿದ್ದಾರೆ. ಆ ಸಚಿವಾಲಯದ ಅಧೀನದಲ್ಲಿ ವಿಮಾನಯಾನಕ್ಕೆ ಸಂಬಂಧಿಸಿದ 10 ಇಲಾಖೆಗಳು, ಅದರಲ್ಲಿ ಸಾವಿರಾರು ಸಿಬ್ಬಂದಿ ಎಲ್ಲರೂ ಇದ್ದಾರೆ. ಆ ಸಚಿವರು ಏನ್ ಮಾಡ್ತಾರೆ, ಆ ಇಲಾಖೆಗಳು ಏನ್ ಮಾಡ್ತಿವೆ? ನಮ್ಮಿಂದ ಆಗೋದಿಲ್ಲ ಅಂತ ಒಂದೊಂದೇ ವಿಮಾನ ನಿಲ್ದಾಣವನ್ನ ಕಾರ್ಪೊರೇಟ್ ಕಂಪನಿಗೆ ಬಿಟ್ಕೊಡೋದೇ ನಾಗರಿಕ ವಿಮಾನಯಾನ ಸಚಿವಾಲಯದ ಕೆಲಸನ. ಈಗ ಅಹಮದಾಬಾದ್ ಅವಘಡದ ಬಳಿಕ ಒಂದು ಸುತ್ತಿನ ಸಮಗ್ರ ಪರಿಶೀಲನೆ ಶುರುವಾಗಿದೆ. ಆದ್ರೆ ಕೆಲವೇ ಸಮಯದಲ್ಲಿ ಎಲ್ಲರೂ ಆ ದುರಂತವನ್ನ ಮರೆತು ಬಿಡ್ತಾರೆ. ಅದರೊಂದಿಗೆ ಪರಿಶೀಲನೆ, ರಿಪೇರಿ ಎಲ್ಲವೂ ನಿಂತು ಮತ್ತೆ ಎಲ್ಲವೂ ಮೊದಲಿನಂತೇನೆ ಆಗತ್ತೆ. ಹಾಗಾದ್ರೆ ಇಲ್ಲಿ ಜನರ ಜೀವಕ್ಕೆ ಬೆಲೆ ಅನ್ನೋದೇ ಇಲ್ವಾ? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.